ಅದರಲ್ಲಿರುವಂಥ ಕಂಡೀಷನ್ ಅಂದರೆ ಕರ್ನಾಟಕ ಗೌರ್ಮೆಂಟು JSWಗೆ ಯಾವ ರೇಟಿಗೆ ನಾವು ಕೊಡ್ತೇವೆ ಆ ರೇಟಿಗೆ JSW ಫೈನಲ್ ಸೇಲ್ ಡೀಡ್ ಮಾಡ್ಕೋಬೇಕಂತೇಳಿ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೈತಿ. ಹಾಗಾಗಿ 1,20,000 ರೂಪಾಯಿಗೆ ಕರ್ನಾಟಕ ಸರ್ಕಾರದ ಜನರ ಆಸ್ತಿ, ಈ ದೇಶದ ಆಸ್ತಿ, ನಮ್ಮ ಪುರಾತನ ಜಮಾನದಿಂದ ಬಂದಂಥ ಈ ಮಿನರಲ್ ಆಸ್ತಿಯನ್ನು 1,20,000ಕ್ಕೆ JSW ಕಂಪ್ನಿ ಕೊಡಕ್ಕೆ ಇದೇನು ಸಿದ್ದರಾಮಯ್ಯನವರ ಅಪ್ಪನ ಮನೆ ಆಸ್ತಿ ಅಲ್ಲ, ಇದು ಕಾಂಗ್ರೆಸ್ನವರ ಮನೆದ ಅಪ್ಪನ ಮನೆ ಆಸ್ತಿ ಅಲ್ಲ. ಈಗ ಏನು ರೇಟ್ ಐತಿ ಆ ರೇಟಿಗೆ ನೀವು JSW ಕೊಡ್ರಿ, ಅದಕ್ಕೆ ನಾವೇನು ನಿಮ್ಗೆ ತೊಂದರೆ ಮಾಡೋದಿಲ್ಲ, ಅದಕ್ಕೆ ನಾವೇನು ನಿಮ್ಗೆ ಹೇಳುದಿಲ್ಲ. ಆದ್ರೆ ನಿಮ್ಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಜನರ ಆಸ್ತಿಯನ್ನ ನೀವು ಡೀಲ್ ಮಾಡಿಕೊಂಡು 3,667 ಎಕರೆಯನ್ನ ನೀವು ಡೀಲ್ ಮಾಡಿಕೊಂಡು, ವೈಯಕ್ತಿಕ ಡೀಲ್ ಮಾಡಿಕೊಂಡು ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಇದರಲ್ಲಿ ಆಗಿದೆ ಅಂಥೇಳಿ ಇವತ್ತು ಸಂಶಯ ಬರ್ತಾ ಇದೆ. ಇದು ಆಗ್ಲಿಕ್ಕಂತಂದ್ರೆ ಯಾರು ಕೊಡ್ತಾರೆ ಹೇಳ್ರಿ? ಇವತ್ತು 1,20,000 ರೂಪಾಯಿಗೆ. ಈಗ ಅಲ್ಲಿ ಇನ್ನೂ ಬಾಕಿ ಜಾಗ ಐತಿ, ಆ ಜಾಗ ಐತಲ್ಲ, ನಾನೇ ಇವತ್ತು ಹೇಳ್ತೇನೆ ಸರ್ಕಾರಕ್ಕೆ 3 ಲಕ್ಷ ರೂಪಾಯಿ ನಾ ಕೊಡ್ತೇನೆ ಅಂತ ಕೊಡ್ತೀರಾ? 10 ಲಕ್ಷ ರೂಪಾಯಿ ನಾನು ಎಕರೆ ಕೊಡ್ತೇನೆ ಅಂತ ಹೇಳ್ತೇನೆ, ಕೊಡ್ತೀರಾ ನೀವು? ಯಾರೇ ಈಗ ನಾಳೆ ಬಂದೈತಲ್ಲ ಇನ್ನೊಂದು 1 ಕೋಟಿ ರೂಪಾಯಿ ಕೊಡ್ತೇವೆ ಅಂದ್ರೆ ಕೊಡ್ತೀರೇನು? ಕೊಡುವಿಲ್ಲ. ಇವತ್ತು JSW ಕಂಪ್ನಿ ಜೊತೆ ನಿಮ್ದು ಏನು ಒಪ್ಪಂದ ಆಗೈತಿ, ಒಳ ಒಪ್ಪಂದ ಏನು ಮಾಡ್ಕೊಂಡಿರಿ ನೀವು? ನಮ್ಮ ಅಗ್ರಿಮೆಂಟ್ದಲ್ಲಿ ಅತ್ಯಂತ ಸ್ಪಷ್ಟ ಐತಿ. ಇದ್ರ ಪ್ರಕಾರ ಇದನ್ನ ಉಲ್ಲೇಖಿಸಿನ ಇವತ್ತು ಜಜ್ಮೆಂಟ್ ಬಂದೈತಿ. ಈ ಜಜ್ಮೆಂಟ್ ನೀವು ಯಾಕೆ ಅಪೀಲ್ ಮಾಡಿಲ್ಲ? ಜಜ್ಮೆಂಟ್ದಾಗ ಏನ್ ಹೇಳಾರ ಅವರು? ನೀವು ನೀವು ಕ್ಯಾಬಿನೆಟ್ದಲ್ಲಿ ಇದನ್ನ ರೀಲುಕ್ ಮಾಡ್ತೇವೆ ಅಂತ ಹೇಳಿದ್ರಿ, ಅದ್ರ ಪ್ರಕಾರ ರೀಲುಕ್ ಮಾಡ್ರಿ, ಡಿಸಿಷನ್ ತೆಗೆದುಕೊಳ್ರಿ ಅಂತ ಹೇಳಾರ. ಅದ್ರ ಪ್ರಕಾರ ನೀವು ರೀಲುಕ್ ಮಾಡ್ರಿ. ಇವತ್ತಿನ ರೇಟಲ್ಲಿ 1 ಕೋಟಿ 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಇದ್ದಾಗ ಆ ರೇಟಿಗೆ JSW ಕೊಡ್ರಿ, ನಮಗೇನು ಚಿಂತೆ ಇಲ್ಲ. ಆದ್ರೆ ಸರ್ಕಾರದ ಆಸ್ತಿ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿಯನ್ನ ನೀವು ಐತಲ್ಲ ಕೇವಲ 20 ಕೋಟಿ ರೂಪಾಯಿಗೆ JSWಗೆ ನೀವೇನು ಕೊಡ್ತೀರಿ? 3,667 ಎಕರೆನ 20 ಕೋಟಿ ರೂಪಾಯಿಗೆ ನೀವೇನು ಕೊಡ್ಬೇಕನ್ನತ್ತೀರಿ? ಇದರಿಂದ ಬಹಳ ದೊಡ್ಡ ಗೋಲ್ಮಾಲ್ ಐತಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಇದಕ್ಕೆ ಉತ್ತರ ಕೊಡ್ಬೇಕಾಗ್ತೈತಿ. ಯಾಕೆ ನೀವು ಇಂಥ ಅವಸರದಲ್ಲಿ ಈ ಡಿಸಿಷನ್ ತೆಗೆದುಕೊಳ್ಳತ್ತೀರಿ? ಯಾಕೆ ನಿಮ್ಗೇನು ಭರವಸೆ ಐತಿ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ನೀವು ಮುಖ್ಯಮಂತ್ರಿ ಆಗಿರುವುದಿಲ್ಲ, ಆಗೋಕ್ಕಿಂತ ಮೊದಲ ನಾವು ಎಷ್ಟಾಕೈತೆ ಅಷ್ಟು ಬೆಳ್ಕೊಂಡು ಹೋಗ್ಬೇಕಂತ ಹೇಳಿ? ಅದಕ್ಕೆ ರಾಜ್ಯದ ಜನ ಕೇಳ್ತಾರೆ. ಭಾರತೀಯ ಜನತಾ ಪಕ್ಷದ ನಾವು ಕೇಳ್ತಾ ಇದ್ದೇವೆ. ನಾನು ವೈಯಕ್ತಿಕವಾಗಿ ಇದ್ರ ಬೆನ್ನ ಹಿಂದೆ ನಾನು ಬೀಳ್ತೇನೆ. ನಾನು ಇದಕ್ಕಾಗಿ ನಾನಾಗೆ ಕೋರ್ಟಿಗಾದ್ರೂ ಹೋಗ್ಲಿಕ್ಕೆ ಮತ್ತೆ ನಾನು ತಯಾರಿದ್ದೇನೆ. ನಾವು ನಮ್ಮ ಪಕ್ಷದಿಂದ ಇದನ್ನ ನಾವು ಹೋರಾಟ ಮಾಡ್ತೀವಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಕೂಡ ಇದ್ರ ಬಗ್ಗೆ ಆಲ್ರೆಡಿ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಧುರೀಣರು ಇದ್ರ ಬಗ್ಗೆ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕಾಗಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆಸ್ತಿಯನ್ನ, ಜನರ ಆಸ್ತಿಯನ್ನ ಕೊಡಾಕ ಬಿಡುವುದಿಲ್ಲ.